ಬೈ ಎಲೆಕ್ಷನ್ ಬೆನ್ನಲ್ಲೇ ಶಾಸಕರ ದೆಹಲಿ ಪ್ರವಾಸ. ಹೈಕಮಾಂಡ್ ಭೇಟಿಯಾಗಲಿ ಈಗ ಮುಂದಾದಂತಹ ಕೈ ಶಾಸಕರು. ಬೈ ಎಲೆಕ್ಷನ್ ಮುಗಿಲಿಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಸದ್ಯಕ್ಕೆ ಬೈ ಎಲೆಕ್ಷನ್ ಚುನಾವಣೆ ಮುಗಿದಿದೆ. ಇದರ ಬೆನ್ನಲ್ಲೇ ಶಾಸಕರ ದೆಹಲಿ ಪ್ರವಾಸ ಶುರುವಾಗಿದೆ. ಹೈಕಮಾಂಡ್ ಭೇಟಿಯಾಗಲು ಕೈ ಶಾಸಕರು ಮುಂದಾಗಿದ್ದಾರೆ. 3 ರಿಂದ 4 ಬಾರಿ ಗೆದ್ದ ಶಾಸಕರಿಂದ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟು ಹೈಕಮಾಂಡ್ ಭೇಟಿ. ಸುಮಾರು 30ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿ ಪ್ರವಾಸ. ಬೈ ಎಲೆಕ್ಷನ್ ಬೆನ್ನಲ್ಲೇ ಶಾಸಕರ ದೆಹಲಿ ಪ್ರವಾಸ. 3 ರಿಂದ 4 ಬಾರಿ ಗೆದ್ದಂತಹ ಶಾಸಕರು ಏನಿದ್ದಾರೆ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ನಮಗೂ ಕೂಡ ಸಚಿವ ಸ್ಥಾನ ಬೇಕು. ಯಾಕೆಂದ್ರೆ ನಾವೀಗ ಆಲ್ರೆಡಿ 3 ರಿಂದ 4 ಬಾರಿ ಗೆದ್ದಿದ್ದೀವಿ, ನಮಗೂ ಕೂಡ ಸ್ಥಾನ ಬೇಕು ಅಂತ ಮನವಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಬೈ ಎಲೆಕ್ಷನ್ ಮುಗಿಲಿ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಬೈ ಎಲೆಕ್ಷನ್ ಚುನಾವಣೆ ಮುಗಿದಿದೆ. ಮುಗಿದ ನಂತರ ಈಗ ಶಾಸಕರು ದೆಹಲಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಇನ್ನು 3 ರಿಂದ 4 ಬಾರಿ ಯಾರೆಲ್ಲ ಗೆದ್ದಿದ್ದಾರೆ, ಗೆದ್ದು ಶಾಸಕರಾಗಿದ್ದಾರೆ, ಎಲ್ಲರೂ ಕೂಡ ಈಗ ಹೋಗಿ ಹೈಕಮಾಂಡ್ ನ ಭೇಟಿ ಮಾಡಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇವತ್ತು ಸಚಿವ ಸಂಪುಟ ಈಗಲಾದ್ರೂ ಪುನರ್ರಚನೆ ಆಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕಿದೆ. ಯಾಕೆಂತಂದ್ರೆ ಡಿಸೆಂಬರ್ ನಿಂದಲೂ ಕೂಡ ನವೆಂಬರ್ ನಿಂದಲೂ ಕೂಡ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕೆ ಎನ್ ರಾಜಣ್ಣ ಅವರು ಕೂಡ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಆಗಿರಲಿಲ್ಲ. ನಾಯಕತ್ವ ವಿಚಾರದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎಂಬ ಪ್ರಶ್ನೆ ಕೂಡ ಇತ್ತು. ಮುಖ್ಯವಾಗಿ ಡಿಸೆಂಬರ್ ನಲ್ಲಿ ಏನಾದ್ರೂ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬೀಳ್ತಾ ಇತ್ತು. ಅದೆಲ್ಲ ಲೆಕ್ಕಾಚಾರವನ್ನು ಕೂಡ ಮಾಡಿರ್ತಾರೆ. ಯಾಕೆಂತಂದ್ರೆ ಡಿಸೆಂಬರ್ ನಲ್ಲಿ ಈಗ ಅಧಿವೇಶನ ಇದ್ದಿದ್ರಿಂದ ಹೊಸಬರು ಹೋಗಿ ಅಧಿವೇಶನ ಮಾತನಾಡೋದು, ಜೊತೆಗೆ ವಿರೋಧ ಪಕ್ಷದವರಿಗೆ ಉತ್ತರವನ್ನ ಕೊಡೋದು, ಟಕ್ಕರ್ ಕೊಡೋದು ಬಹಳ ಕಷ್ಟ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಆ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆ ಆಗಿರ್ಲಿಲ್ಲ. ಅದಾದ ನಂತರ ಜನವರಿಯಲ್ಲಿ ಒಂದು ಸಚಿವ ಸಂಪುಟ ಪುನರಚನೆ ಆಗೇ ಹೋಯ್ತು ಅಂತ ಹೇಳಲಾಗ್ತಿತ್ತು. ಇನ್ನು ಜನವರಿ ಅಂದ್ರೆ ಸಂಕ್ರಾಂತಿ ಮುಗಿದ ನಂತರ ಒಂದು ದೊಡ್ಡ ಕ್ರಾಂತಿಯೇ ಆಗುತ್ತೆ ಕಾಂಗ್ರೆಸ್ ನಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವುದೇ ರೀತಿಯ ಜನವರಿಯಲ್ಲೂ ಕೂಡ ಕ್ರಾಂತಿಗಳು ಸಂಭವಿಸಲಿಲ್ಲ. ಓಕೆ ಫೈನ್, ಇನ್ನ ಈಗೇನ್ ಬೈ ಎಲೆಕ್ಷನ್ಗಳಿದ್ದಾವೆ, ಬಾಗಲಕೋಟೆ ಆಗಿರಬಹುದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಬೈ ಎಲೆಕ್ಷನ್ ಮುಗಿಲಿ, ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಈಗಲಾದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಯಾಕೆಂತಂದ್ರೆ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗಿ ಬೆಳೀತಾ ಇದೆ. ನಾವು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದೀವಿ, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಜ್ಯಕ್ಕೆ ಅಂದ್ರೆ ಕಾಂಗ್ರೆಸ್ ಉಸ್ತುವಾರಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಶಾಸಕರು ಹೋಗಿ ಭೇಟಿ ಮಾಡಿದ್ರು. ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆಗಬಹುದು, ಆಗೋದಾದ್ರೆ ನಮಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು. ಈಗ ಆಲ್ರೆಡಿ ಹೈಕಮಾಂಡ್ ಬಳಿ ಕೆಲವೊಂದಿಷ್ಟು ರಿಪೋರ್ಟ್ಗಳು ಕೂಡ ಹೋಗಿರುತ್ತೆ. ರಿಪೋರ್ಟ್ ಅಂತಂದ್ರೆ ಈಗ ಶಾಸಕರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಎಂಬ ವಿಚಾರವಾಗಿ ಆಲ್ರೆಡಿ ರಿಪೋರ್ಟ್ ಅವರ ಕೈ ಸೇರಿರುತ್ತೆ. ಏಪ್ರಿಲ್ 12 ದೆಹಲಿಗೆ ತೆರಳಲಿರೋ ಶಾಸಕರು ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ಗೊಂದಲ ಏನೇ ಇರಲಿ ಕೂಡಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಿ. 3 ರಿಂದ 4 ಬಾರಿ ಗೆದ್ದ ಶಾಸಕರಿಗೆ ಅವಕಾಶ ಮಾಡಿಕೊಡಿ. ಸಿಂಗಲ್ ಅಜೆಂಡಾ ಮೂಲಕ ಹೈಕಮಾಂಡ್ ಭೇಟಿ. ಸಚಿವ ಸ್ಥಾನಕ್ಕೆ ತಮಗೆ ಪರಿಗಣಿಸಿ ಅಂತ ಶಾಸಕರಿಂದ ಲಾಬಿ. ಏಪ್ರಿಲ್ 12ರಂದು ದೆಹಲಿಗೆ ಶಾಸಕರು ಹೋಗುವ ಸಾಧ್ಯತೆ ಇದೆ. ಹೋಗಿ ಹೈಕಮಾಂಡ್ ನ ಭೇಟಿ ಮಾಡೋ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಸುರ್ಜೇವಾಲಾ ಆಗಿರಬಹುದು, ಜೊತೆಗೆ ಕೆಸಿ ವೇಣುಗೋಪಾಲ್ ಅವರಾಗಿರಬಹುದು, ಅದರ ಜೊತೆಗೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಇಲ್ಲಿ ರಾಜ್ಯದಲ್ಲಿ ಏನೇ ಗೊಂದಲಗಳಿರಲಿ, ಆಲ್ರೆಡಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲದ ವಾತಾವರಣ ಕಾಂಗ್ರೆಸ್ ಪಾಳ್ಯದಲ್ಲಿ ನಿರ್ಮಾಣ ಆಗಿದೆ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊಂದಲ ಇದೆ ಅಂತ ಅಂದ್ರೆ ಎಷ್ಟು ದಿನ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡೋದನ್ನ ನೀವು ತಳ್ತಾ ಹೋಗ್ತೀರಾ? ನಾವು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದೀವಿ, ನಮಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಿ, ನಾವು ಸಚಿವರಾಗಬೇಕು ಅಂತ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೀವಿ, ಅಂಥದ್ರಲ್ಲಿ ನೀವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಏನಾಗಬೇಕು? ಇನ್ನು ಎಷ್ಟು ದಿನ ಬೇಕು ಸಚಿವ ಸಂಪುಟ ಪುನರ್ರಚನೆ ಆಗ್ಲಿಕ್ಕೆ ಅಂತ ಮಾತನಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಹೋಗುವ ಸಾಧ್ಯತೆ ಇದೆ. ಇನ್ನು ಏಪ್ರಿಲ್ 12ರಂದು ದೆಹಲಿಗೆ ಶಾಸಕರು ಹೋಗಲಿದ್ದಾರೆ. ದೆಹಲಿಗೆ ತೆರಳಲಿರೋ ಶಾಸಕರು ಯಾರು ಗೊತ್ತಾ? ಹಾಗಾದ್ರೆ 3-4 ಸಲ ಗೆದ್ದ ಶಾಸಕರ ತಂಡ ಹೋಗುತ್ತೆ. ಕೆ ಷಡಕ್ಷರಿ, ಶಿವಲಿಂಗೇಗೌಡರು, ಆನೇಕಲ್ ಶಿವಣ್ಣ, ಅಶೋಕ್ ಪಠಣ್, ಮಾಗಡಿ ಬಾಲಕೃಷ್ಣ, ಸಿಪಿ ಯೋಗೇಶ್ವರ್, ಮಹಂತೇಶ್ ಕೌಜಲಗಿ, ಎನ್.ಎ. ಹ್ಯಾರಿಸ್, ಶಾಂತನಗೌಡ, ಬಂಗಾರಪೇಟೆ, ನಾರಾಯಣ ಸ್ವಾಮಿ, ಪ್ರಸಾದ್ ಅಪ್ಪಯ್ಯ, ಎಂ.ವೈ. ಪಾಟೀಲ್ ಸೇರಿ ಹಲವರಿಂದ ಪ್ರವಾಸ. ದೆಹಲಿಗೆ ಶಾಸಕರು ಹೋಗಲಿದ್ದಾರೆ. ಹಾಗಾದ್ರೆ ಮುಖ್ಯವಾಗಿ ಯಾರ್ಯಾರು ಹೋಗ್ತಾರೆ ಅಂತಂದ್ರೆ 3-4 ಸಲ ಯಾರೆಲ್ಲ ಗೆದ್ದಿರ್ತಾರೆ
ಆ ಒಂದು ಶಾಸಕರ ತಂಡ ದೆಹಲಿಗೆ ಹೋಗ್ತಾರೆ. ಯಾಕೆಂತಂದ್ರೆ ಅವರು ಕೂಡ ಈ ಒಂದು ಸಚಿವಾಕಾಂಕ್ಷಿಗಳಾಗಿದ್ದಾರೆ. ನಮಗೂ ಕೂಡ ಈ ಒಂದು ಸಚಿವ ಸ್ಥಾನ ಬೇಕು ಅಂತ ದೆಹಲಿಗೆ ಹೋಗಿ ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಇದೆ. ಇನ್ನು ಕೆ ಷಡಕ್ಷರಿ, ಶಿವಲಿಂಗೇಗೌಡ, ಆನೇಕಲ್ ಶಿವಣ್ಣ, ಅಶೋಕ್ ಪಟ್ಟಣ್, ಮಾಗಡಿ ಬಾಲಕೃಷ್ಣ ಎಲ್ಲರೂ ಕೂಡ ದೆಹಲಿಗೆ ಹೋಗ್ಲಿಕ್ಕೆ ಪ್ಲಾನ್ ಅಂತ ಮಾಡ್ತಾ ಇದ್ದಾರೆ. ಎಸೆಗಳು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಈ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ವಿಚಾರ ಮೊದಲಿಂದಲೂ ಕೂಡ ಕೇವಲ ಚರ್ಚೆಯಾಗಿ ಉಳಿತಾ ಇದೆ. ಆದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ಯಾಕಿಷ್ಟು ತಡ ಮಾಡ್ತಾ ಇದ್ದಾರೆ? ಆಲ್ರೆಡಿ ಶಾಸಕರು ಹೆಚ್ಚಿನ ಪ್ರಮಾಣದಲ್ಲಿ ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗುವ ಸಾಧ್ಯತೆಗಳಿದ್ದಾವೆ? ಏನು ಕಾಂಗ್ರೆಸ್ ನಲ್ಲಿ ಈಗ ಬದಲಾವಣೆಗೆ ಸಾಕಷ್ಟು ಮುನ್ನುಡಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬೈ ಎಲೆಕ್ಷನ್ ಚುನಾವಣೆ ಮುಗಿದ ನಂತರ ಈಗ ಸಚಿವಾಕಾಂಕ್ಷಿಗಳ ಪಟ್ಟಿ ದೇವರಾಗ್ತಾ ಇರೋದು ಮತ್ತು ಅವರು ಕೂಡ ಹೈಕಮಾಂಡ್ ನಾಯಕನ ಭೇಟಿಯಾಗಲು ಈಗ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಅದರಿಂದಾಗಿ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ 3-4 ಬಾರಿ ಗೆದ್ದಂತ ಶಾಸಕರು ಹೈಕಮಾಂಡ್ಗೆ ಹೋಗಿ ನಾಯಕರನ್ನ ಭೇಟಿಯಾಗುವ ಬಗ್ಗೆ ಚಿಂತನೆಯನ್ನ ನಡೆಸಿರುವಂತದ್ದು. ಅದೇ ಅಂದ್ರೆ ಇದೇ ತಿಂಗಳು 12ನೇ ತಾರೀಕು ದೆಹಲಿಗೆ ಹೋಗುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯತಂತ್ರಗಳನ್ನ ರೂಪಿಸಿರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಬೈ ಎಲೆಕ್ಷನ್ ಮುಗಿದ ತಕ್ಷಣ ಹೈಕಮಾಂಡ್ಗೆ ಹೋಗ್ಬೇಕು ಅಂತ ಎಲ್ಲ ಕೂಡ ತೀರ್ಮಾನ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಒಂದು ರೀತಿಯ ಲೆಕ್ಕಾಚಾರಗಳಿದೆ. ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಧಿಕಾರ ಹಂಚಿಕೆ ಮಾಡುತ್ತೆ, ಅಥವಾ ಸಚಿವ ಸಂಪುಟ ಪುನರ್ರಚನೆ ಅವಕಾಶ ಕೊಡುತ್ತೆ ಅಂತ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರು. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಮುನ್ಸೂಚನೆ ಹೈಕಮಾಂಡ್ ಇಂದ ಬರ್ದೇ ಇರೋ ಕಾರಣ ಈಗ ಅವರೇ ಹೈಕಮಾಂಡ್ಗೆ ಹೋಗಿ ಭೇಟಿಯಾಗಿ ಸಚಿವ ರಾಹುಲ್ ಗಾಂಧಿನ ಆಗಿರ್ಬೋದು, ಸೋನಿಯಾ ಗಾಂಧಿನ ಆಗಿರ್ಬೋದು, ಮತ್ತೆ ಪ್ರಿಯಾಂಕಾ ಗಾಂಧಿ ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಭೇಟಿಯಾಗಿ ಈಗ ಅಂದ್ರೆ ಸಚಿವ ಸ್ಥಾನ ಪುನರ್ರಚನೆ ಮಾಡಿ ಅಂತ ಒತ್ತಾಯ ಹಾಕುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಚರ್ಚೆ ಆಗ್ತದೆ. ಅಂದ್ರೆ ಅಧಿಕಾರಕ್ಕೆ ಬಂದರೆ 2.5 ವರ್ಷಕ್ಕೆ ಅಥವಾ 2 ವರ್ಷ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಕೂಡ ಹೈಕಮಾಂಡ್ ನಾಯಕರು ಭರವಸೆ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಗಮನನೇ ಹರಿಸಿಲ್ಲ ಮತ್ತು ರಾಜ್ಯ ನಾಯಕರು ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅದರಿಂದಾಗಿ ಇವತ್ತು ಏನು ಹಿರಿಯ ನಾಯಕರು ಕೂಡ ಹೈಕಮಾಂಡ್ಗೆ ಹೋಗಿ ರಾಜ್ಯ ನಾಯಕ ಅಲ್ಲಿನ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ನೀವು ಸಿಎಂ ಬದಲಾವಣೆ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ಳಿ, ಏನಾದ್ರು ತೀರ್ಮಾನ ಮಾಡಿ, ಆದ್ರೆ ನಮಗೊಂದು ಸಚಿವ ಸ್ಥಾನ ಕೊಟ್ಬಿಡಿ ಇಲ್ಲ ಅಂತ ಒತ್ತಾಯ ಹಾಕೋಕೆ ಈಗಾಗಲೇ ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಶಿವಲಿಂಗೇಗೌಡರು, ಆನೇಕಲ್ ಶಿವಣ್ಣ, ಅಶೋಕ್ ಪಟ್ಟಣ್, ಮಾಗಡಿ ಬಾಲಕೃಷ್ಣ, ಸಿ.ಪಿ. ಯೋಗೇಶ್ವರ್ ಮತ್ತು ಈ ರೀತಿಯಾದಂತ ಬೇಲೂರು ಗೋಪಾಲ್ ಕೃಷ್ಣ, ಈ ರೀತಿಯಾದಂತ ಹಿರಿಯ ನಾಯಕರು ಸಚಿವರುಗಳು ಏನಿದ್ದಾರೆ, ಅಂದ್ರೆ ಹಿರಿಯ ಶಾಸಕರು ಏನಿದ್ದಾರೆ, ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಬಗ್ಗೆ ಚಿಂತನೆ ನಡೆಸಿರುವಂತದ್ದು ಸಾಹಿತ್ಯ. ಮಾರುತಿ, ಮುಖ್ಯವಾಗಿ ಈಗ ಒಂದು ವೇಳೆ ಏನಾದ್ರೂ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಮಾಡೋದು ಕಷ್ಟ ಸಾಧ್ಯ. ಯಾಕೆಂತಂದ್ರೆ ಸಚಿವ ಸಂಪುಟ ಒಮ್ಮೆ ಪುನರ್ರಚನೆ ಆದಾಗ ನಾಯಕತ್ವ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನಾದ್ರೂ ಲೇಟ್ ಮಾಡ್ತಾ ಇದ್ದಾರಾ ಅಥವಾ ಏನು ಅಂತ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೊಂದಲನೂ ಕೂಡ ಮೂಡ್ತಾ ಇರೋದು. ಅಂದ್ರೆ ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನ ಮಾಡ್ತಿದ್ದಾರೆ ಎಂಬುದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಂದ್ ವೇಳೆ ನಾಯಕತ್ವ ಬದಲಾವಣೆ, ಸಿಎಂ ಬದಲಾವಣೆ ಆಗ್ಬೇಕು ಅಂದ್ರೆ ಆ ವಿಚಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಈಗ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ದಲ್ಲಿ ಸಿಎಂ ಬದಲಾವಣೆ ಕೂಡ ಕಷ್ಟ ಆಗುತ್ತೆ. ಅದರಿಂದಾಗಿ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಸಿ ಇರುವಂತಹ ನಾಯಕರು ಅದನ್ನ ಮುಗಿಸಿ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇರುವಂತದ್ದು. ಅದಕ್ಕಿಂತ ಮುಂಚೆಯೇ ಇಲ್ಲಿನ ಏನು ಹಿರಿಯ ಶಾಸಕರಿದ್ದಾರೆ ಅವರು ಹೈಕಮಾಂಡ್ ನಾಯಕರಿಗೆ ಭೇಟಿಗೆ ಮುಂದಾಗಿರುವಂತದ್ದು ಒಂದು ರೀತಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾವ ರೀತಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಎಂಬ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಾದ ಗೊಂದಲ ಸ್ಪಷ್ಟತೆ ಇರುವಂತದ್ದು. ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್. ಮಾರುತಿ, ಒಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಮೊದಲು ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹಿರಿಯ ಶಾಸಕರ ಹೈಕಮಾಂಡ್ ಭೇಟಿಗೂ ಮೊದಲೇ ಸಿಎಂ ದೆಹಲಿ ಪ್ರಯಾಣ. ಸಿದ್ದರಾಮಯ್ಯ ದೆಹಲಿ ಅಜೆಂಡಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಫ್ರೀಡಂ ಟಿವಿಯಲ್ಲಿ. ಇಂದು ಹೈಕಮಾಂಡ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲಿ ಭಾಗವಹಿಸಲು ತೆರಳುತ್ತಾ ಇರುವಂತಹ ಸಿಎಂ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಭೇಟಿ. ಸಮಯ ಸಿಕ್ಕರೆ ತಮ್ಮ ಶಾಸಕರ ಅಜೆಂಡಾ ಹೈಕಮಾಂಡ್ ಮುಂದಿಡುವ ಸಾಧ್ಯತೆ ಕೂಡ ಇದೆ. ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಹಿರಿಯ ಶಾಸಕರ ಹೈಕಮಾಂಡ್ ಭೇಟಿಗೆ ಮೊದಲೇ ಈಗ ಸಿಎಂ ದೆಹಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ಯಾಕೆಂತಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಸಚಿವ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರ ಒತ್ತಡ ಕೂಡ ಇದೆ. ಹಿರಿಯ ಶಾಸಕರ ಒತ್ತಡ ಹೈಕಮಾಂಡ್ ಗಮನಕ್ಕೆ ಸಿಎಂ ತರಲಿದ್ದಾರೆ. ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡುವಂತೆ ಮನವಿ. ಇನ್ನು ಹೈಕಮಾಂಡ್ ಮುಂದೆ ಮನವಿಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಪುನರ್ರಚನೆ ಫಿಕ್ಸ್. ಕಾಯುವಂತೆ ಹೇಳಿದ್ರೆ ಹೈಕಮಾಂಡ್ ನಡೆ ಬಗ್ಗೆ ಮತ್ತೆ ಚರ್ಚೆ ಆಗುತ್ತೆ. ವೇಟ್ ಮಾಡಲು ಹೇಳಿದ್ರೆ ನಾಯಕತ್ವ ಬದಲಾವಣೆಗೆ
ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಅಂತ ಚರ್ಚೆ ಆಗುತ್ತೆ. ಹಾಗಾಗಿ ಕ್ಲಾರಿಟಿ ಕೊಡಿ. ಇಂದಿನ ಹೈಕಮಾಂಡ್ ಭೇಟಿಯಲ್ಲಿ ಸಿಎಂಗೆ ಒಂದು ಕ್ಲಾರಿಟಿ ಸಿಗುತ್ತಾ ನೋಡೋಣ ಮುಂದಿನ ದಿನಗಳಲ್ಲಿ. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಸಭೆಗಳನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಗುತ್ತೆ. ಇವತ್ತಾರು ಕ್ಲಾರಿಟಿ ಸಿಗುತ್ತಾ ಅಂತಂದ್ರೆ ಅವತ್ತು ಕೂಡ ಹೈಕಮಾಂಡ್ ಯಾವುದೇ ರೀತಿಯ ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಪ್ರತಿ ಬಾರಿ ಕೂಡ ಈ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಈ ಒಂದು ಗೊಂದಲದ ವಾತಾವರಣ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ಚುನಾವಣೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ವಿರೋಧ ಪಕ್ಷದವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲೇ ಏನು ಸರಿ ಇಲ್ಲ ಅಂತ ವಿರೋಧ ಪಕ್ಷದವರು ಇಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಖ್ಯವಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಮಧ್ಯ ಪ್ರವೇಶ ಕೂಡ ಮಾಡಿಲ್ಲ. ಕೇವಲ ಈ ಒಂದು ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಯಾರು ಈ ಒಂದು ವಿಚಾರವನ್ನ ಪ್ರಾರಂಭ ಮಾಡ್ತಾರೆ ಅವ್ರಿಗೊಂದು ವಾರ್ನಿಂಗ್ ಕೊಟ್ಟು ಸುಮ್ಮನೆ ಆಗ್ತಾ ಇದ್ದಾರೆ. ಆದ್ರೆ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಮಾತ್ರ ಯಾರು ಕೂಡ ಉತ್ತರ ಕೊಡ್ತಾ ಇಲ್ಲ. ಮಾರುತಿ, ಮುಖ್ಯವಾಗಿ ದೆಹಲಿ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಅಂತ ಕೆಲವೊಂದಿಷ್ಟು ಶಾಸಕರು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. 12ನೇ ತಾರೀಕು ಹೋಗ್ಬೇಕು ಅಂತ. ಅದಕ್ಕೂ ಮೊದಲೇ ಈಗ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗರೇನಿದ್ದಾರೆ, ಬೆಂಬಲಿಗ ಶಾಸಕರೇನಿದ್ದಾರೆ, ಅವರ ಪರವಾಗಿ ಏನಾದ್ರು ಲಾಬಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರ ಅಂತ. ಸಾಹಿತ್ಯ ಏನು ಶಾಸಕರು ಹೈಕಮಾಂಡ್ ಅಂದ್ರೆ ದೆಹಲಿಗೆ ಹೋಗುವ ಮುನ್ನವೇ ಇವತ್ತು ಸಿಎಂ ಸಿದ್ದರಾಮಯ್ಯ ನೇರವಾಗಿ ದೆಹಲಿಗೆ ಹೋಗ್ತಿರೋಂಥದ್ದು. ಅಂದ್ರೆ ಪಕ್ಷದ ಕಾರ್ಯಕಾರಿಣಿ ಏನ್ ಸಭೆ ಇದೆ ಅಲ್ಲಿ ಭಾಗಿಯಾಗಲು ಇವತ್ತು ಹೋಗ್ತಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈಗ ಶಾಸಕರು ಕೂಡ ಸಚಿವರು ಆ ಶಾಸಕರೇನು ದೆಹಲಿಗೆ ಹೋಗ್ತಿದ್ದಾರೆ ಅದನ್ನ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇರೋದು. ಪ್ರಮುಖವಾಗಿ ವೇಣುಗೋಪಾಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಕೂಡ ಇದೇ ಸಂದರ್ಭದಲ್ಲಿ ಭೇಟಿಯಾಗುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಎಲ್ಲರೂ ಕೂಡ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತದೆ. ಅದೇ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗೋದ್ರಿಂದ ಅಲ್ಲಿ ಕೂಡ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನಾವು ಕಳೆದ 2 ತಿಂಗಳಿಂದ ಗಮನಿಸಿದ್ರೆ ನೋಡೋದಾದ್ರೆ ಸಾಕಷ್ಟು ಶಾಸಕರ ಮೀಟಿಂಗ್ ಗಳನ್ನ ಮಾಡಿರುವಂತದ್ದು. ಒಂದ್ ಕಡೆ ಹಿರಿಯ MLCಗಳಾಗಿರ್ಬೋದು, ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರಾಗಿರ್ಬೋದು, ಮತ್ತೆ ಅದೇ ರೀತಿ 3-4 ಬಾರಿ ಶಾಸಕರಾಗಿರುವಂತವರು ಕೂಡ ಸತತವಾಗಿ ಮೀಟಿಂಗ್ ಅನ್ನ ಮಾಡ್ತಾ ಇರೋದು. ಹೈಕಮಾಂಡ್ ಕದ ತಟ್ಟಲು ಪ್ರಯತ್ನಗಳನ್ನ ಮಾಡ್ತಾ ಇರುತ್ತೆ. ಇದೆಲ್ಲವೂ ಬಗ್ಗೆಯೂ ಕೂಡ ಹೈಕಮಾಂಡ್ ಗಣನೆಗೆ ಸಿಎಂ ಸಿದ್ದರಾಮಯ್ಯ ತರುವ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಇರಲ್ಲ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಈಗ ಬೇಡ ಅಂತ ಏನಾದ್ರು ಹೈಕಮಾಂಡ್ ಹೇಳಿದ್ರೆ ಅದರ ತೀರ್ಮಾನ ಬಗ್ಗೆ ಕೂಡ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಸಾಹಿತ್ಯ. ಸ್ಮಾರಕ ಮುಖ್ಯವಾಗಿ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಒಂದು ಸಚಿವ ಸಂಪುಟ ಪುನರಚನೆ ಆಗಿರ್ಬೋದು, ನಾಯಕತ್ವ ವಿಚಾರ ಆಗಿರ್ಬೋದು. ಇವತ್ತು ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನ ಭೇಟಿ ಮಾಡೋದ್ರಿಂದ ನಮಗೆ ಕ್ಲಾರಿಟಿ ಬೇಕೇ ಬೇಕು ಅಂತ ಏನಾದ್ರು ಪಟ್ಟು ಹಿಡ್ಕೊಂಡು ಕುತ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂತ ಸಾಹಿತ್ಯ ಇಲ್ಲಿ ಕೇವಲ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಪಟ್ಟು ಇಲ್ಲಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ಒತ್ತಾಗಿ ಹೇಳ್ತಾರೆ. ಅಂದ್ರೆ ಶಾಸಕರು ಯಾವ ರೀತಿ ಇದ್ದಾರೆ, ಅವರೇನು ಭರವಸೆಗಳನ್ನ ಕೇಳ್ತಿದ್ದಾರೆ, ಅವ್ರೇನೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ, ಮತ್ತೆ ಹೈಕಮಾಂಡ್ ಅಂದ್ರೆ ದೆಹಲಿಗೆ ಬರೋಕೆ ಏನ್ ಚಿಂತನೆ ಮಾಡಿದ್ದಾರೆ, ಇದೆಲ್ಲ ಬಗ್ಗೆಯೂ ಕೂಡ ಮನವರಿಕೆಯನ್ನ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮಾಡ್ತಾರೆ. ಮತ್ತೆ ಒತ್ತಾಯ ಕೂಡ ಒಂದು ಮಟ್ಟಿಗೆ ಮಾಡಬಹುದು. ಅಂದ್ರೆ ಈಗಾಗಲೇ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಇಲ್ಲಿವರೆಗೂ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಮತ್ತೆ ಹಿರಿಯ ಶಾಸಕರು ಕೂಡ ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಅದರಿಂದಾಗಿ ಇದಕ್ಕೆ ಒಂದು ಅವಕಾಶ ಕೊಡಿ ಅಂತ ಅಲ್ಲಿ ಮನವರಿಕೆ ಮಾಡುವ ಸಾಧ್ಯತೆ ಇರುವಂತದ್ದು. ಹೈಕಮಾಂಡ್ ಈಗಾಗಲೇ ಪಂಚಾಯತ್ ಚುನಾವಣೆಯಲ್ಲಿ ಬಿಸಿ ಆಗಿದೆ, ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಂಬುದು ಕೂಡ ಕಾದು. ಒಂದ್ ವೇಳೆ ಸಚಿವ ಸಂಪುಟಕ್ಕೆ ಅವಕಾಶ ಕೊಟ್ಟಿದ್ದಲ್ಲಿ ಶೀಘ್ರದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಹೊಸಬರಿಗೆ ಮತ್ತೆ ಅದೇ ರೀತಿ ಏನು 3-4 ಬಾರಿ ಗೆದ್ದಂತವ್ರಿಗೂ ಕೂಡ ಒಂದೊಂದು ಅವಕಾಶ ಸಿಗುತ್ತೆ. ಕೊಡದೇ ಇದೆ ಹಾಗಾಗಿ ಮುಂದಿನ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಜಮೀರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ. 2028 ಕೂಡ ಸಿದ್ದರಾಮಯ್ಯ ಇರ್ತಾರೆ ಅಂತ ಹೇಳಿರುವಂಥದ್ದು. ಆದ್ರೆ ಒಂದು ವೇಳೆ ಹೈಕಮಾಂಡ್ ಇದಕ್ಕೆ ಏನಾದರೂ ಸೂಚನೆ ಕೊಡಲಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಬಗ್ಗೆ ಕೂಡ ಹೈಕಮಾಂಡ್ ನಲ್ಲಿ ಚಿಂತನೆ ಇದೆ ಎಂಬ ಬಗ್ಗೆ ಕೂಡ ಸ್ಪಷ್ಟವಾಗುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.